ತುಂಬಾ ಮೋಸಗಾರ ರೀ. ಯಾವಕ್ಕಂತ ಗೊತ್ತಿಲ್ಲ, ತುಂಬಾ ಮೋಸಗಾರ ಅವನು. ಯಾವಾಗ ನೋಡಿದ್ರು ಇದೇನೆ ದಬ್ಬಾಳಿಕೆ ಮಾಡ್ತಾನೆ. ಊರವ್ರಿಗೆಲ್ಲ ಮಾಡ್ತಾನೆ, ಅವನ್ ಯಾರು ಕೇಳೋರಿಲ್ಲ. ಊರವ್ರಿಗೆಲ್ಲ ಮಾಡಿನೇ ಅವ್ನು ದೊಡ್ಡವನಾಗಿರೋದು. ಇನ್ನೇನು 5 ರೂಪಾಯಿ ಅವ್ನು ದುಡಿಲಿಲ್ಲ, ಸೋಷಿಯಲ್ ಸರ್ವಿಸ್ ಮಾಡ್ತೀನಿ, ಸಮಾಜ ಸೇವೆ ಮಾಡ್ತೀನಿ ಅಂತ ವೇಷ ಹಾಕೊಂಡು ಓಡಾಡೋದು, ಒಳಗಡೆ ಇಂಥವೆಲ್ಲ ಮಾಡ್ತಾನೆ ರೀ. ಯಾರನ್ನ ಬಿಲ್ಡಿಂಗ್ ಕಟ್ತಾ ಇದ್ರೆ ಅವ್ರ ಹತ್ರ ಹೋಗೋದು, ಅದು ಇದು ಹಂಗ್ ಮಾಡ್ರಿ ಅಂತ ಕಾರ್ಪೊರೇಷನ್ ಇದೆಲ್ಲ ಕಿತ್ಕೊಳ್ಳೋದು ಎಲ್ಲ ಮಾಡ್ತಾನಂತೆ ಅವನು. ಯಾವ್ದೇನಿದೋ ಎಲ್ಲ ಪೊಲೀಸ್ದು ಇಂಪ್ಲೂಯೆನ್ಸ್ ಬಳಸೋದು, ಇವ್ರದ್ದು ಇಂಪ್ಲೂಯೆನ್ಸ್ ಬಳಸೋದು, ದಬ್ಬಾಳಿಕೆ ಮಾಡೋದು, ಅದೇ ಇವ್ನದು ಕಾಯಕ. ನಾನು ಎಲ್ಲಿ ಬೇಕಾದ್ರೂ ಹೇಳ್ತೀನಿ, ಇವನು ಇದೇನೇ ತಪ್ಪು ಅದ ಮನುಷ್ಯನ ಅಂತ. ನಾವು ನಮ್ಮ ತಂದೆ ಬೆಳೆಸಿದ ಮಗನಲ್ಲ ಇವನು. ಪೊಲೀಸ್ ಸ್ಟೇಷನ್ಗೆ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಎಲ್ಲದಕ್ಕೂ ಇದೇ ಅವನದೇ ಮಾಡ್ತಾನ. ರಾಜಕೀಯದಿಂದನೇ ಇವನು ರಾಜಕೀಯ ಪ್ರಭಾವ ಇದು ಮಾಡ್ಕೊಂಡೇ ಇದನ್ನೆಲ್ಲ ಮಕ್ಕಳಿಗೆ ಮಾಡೋದು. ಇವನು ರಾಜಕೀಯ ಪ್ರಭಾವ, ಪೊಲೀಸ್ದು, ಕಾಪ್ಸ್ದೆಲ್ಲ ಇನ್ಫ್ಲೂಯೆನ್ಸು ಎಲ್ಲ ಇವನು ಬಳಸ್ಕೊಳ್ತಾನೆ. ಅಪ್ಪ ಅಮ್ಮ ಇರೋ ಜಾಗದಲ್ಲೇ ಇವಾಗ ಅವ್ನು ಬಿಲ್ಟ್ ಮಾಡ್ಕೊಂಡಿದ್ದಾನೆ ಮನೆಯನ್ನ. ಅಪ್ಪ ಅಮ್ಮ ಮನೆ ಜಾಗದಲ್ಲೇ ಅದ್ ಮಾಡ್ಕೊಂಡು ನಿಮ್ಮ ಅಪ್ಪಂದೆಲ್ಲ ಆಸ್ತಿ ಅಂತ ಹೇಳ್ಬಿಟ್ಟು ಅದೇ ಜಾಗದಲ್ಲೇ ಅವ್ನು ಬಿಲ್ಟ್ ಮಾಡ್ಕೊಂಡಿರೋದು. ಈಗ 50 ಕೋಟಿಗೆ ಮನೆ ಕಟ್ಟಿದ್ದಾನೆ. ಅವನ್ ಯಾರು ಕೇಳೋರಿಲ್ಲ. ಎಲ್ಲಾ ಊರೆಲ್ಲ ಇಂಥ ಕೆಲ್ಸಗಳೇ ಮಾಡೋದು ಅವನು ಬೆಳಕಾದ್ರೆ. ಹೌದು, ನಾವು ನಂಜುಂಡಪ್ಪ ಜಯಮ್ಮಗೆ ನಾವು 5 ಜನ ಮಕ್ಳು, ಚಕ್ರಪಾಣಿನೂ ಸೇರಿ ನಾವು 5 ಜನ ಮಕ್ಳು. 3 ಗಂಡು ಮಕ್ಳು, 2 ಹೆಣ್ಣು ಮಕ್ಳು ನಾವು. ಅದ್ರಲ್ಲಿ ಇಬ್ರು ತೀರ್ಕೊಂಬಿಟ್ರು. ನಮ್ ತಂದೆ ಬದುಕಿದಾಗೇನೆ ನಮ್ಗೆ ಎಲ್ಲ ವಿಲ್ ಮಾಡಿದ್ರು. ತಂದೆ ಸ್ವಲ್ಪ ಹುಷಾರಿರ್ಲಿಲ್ಲ, ಹಾಸ್ಪಿಟಲ್ ಮನೆ ಒಂಥರ ಡ್ರೌಸಿನೆಸ್ ಅಲ್ಲಿ ಇರ್ತಿದ್ರು. ವಿಲ್ ಮಾಡಿದ್ರು. ನಮ್ ತಂದೆ ವಿಲ್ ಮಾಡಿದ್ದಾರೆ ಅಂತ ನಾವಿದ್ರಿ ಎಲ್ಲ ರಿಲೇಟಿವ್ಸ್ ಹತ್ರ ಹೇಳಿದ್ರು, ವಿಲ್ ಮಾಡಿದ್ದೀನಿ ಹೆಣ್ಮಕ್ಳಿಗೂನು ಅಂತ. ವಿಲ್ ಪೇಪರ್ ನನ್ನ ಹತ್ರ ಇದೆ, ನಮ್ಮ ಹತ್ರ ಇದೆ. ಆದ್ರೆ ಇವನು ಕ್ಯಾನ್ಸಲ್ ಮಾಡಿಸ್ಬಿಟ್ಟಿದ್ದಾನೆ. ನಮ್ ತಂದೆ ತೀರ್ಕೊಂಡ್ಮೇಲೆ ಹೋಗಿ ಕೇಳಿದ್ವಿ, ಅದು ವಿಲ್ ಪೇಪರ್ ಅದೆಲ್ಲ ಅಂತ. ಅವಾಗ ಹೇಳಿದ್ರು ಇಲ್ಲ ಕ್ಯಾನ್ಸಲ್ ಮಾಡ್ಸಿದೀವಿ ಅಂತ. ಅವಾಗ ನೋಡಿದ್ರೆ ಕ್ಯಾನ್ಸಲ್ ಆಗಿತ್ತು. ಅದು ತುಂಬಾ ಕೆಟ್ಟಾಗಿ ಮಾತಾಡ್ತಿದ್ದ ನಂಗೆ. ನಿಮ್ಮ ಅಪ್ಪಂದಲ್ಲ, ನಿಮ್ಮಪ್ಪ ಬೇರೆಯವ್ರ ಜಾಗದಲ್ಲಿ ಮನೆ ಕಟ್ಕೊಂಡ್ಬಿಟ್ಟಿದ್ರು, ನಿಮ್ಮ ಅಪ್ಪಂದಲ್ಲ ಈ ಜಾಗ ಎಲ್ಲ ಅಂತ, ನಿಮ್ಮ ಅಪ್ಪಂದ ಯಾವ್ದು ಆಸ್ತಿ ಇಲ್ಲ ಅಂತ ಆಗ ಹೇಳ್ತಿದ್ದ. ಇಲ್ಲ ನಾನು ಹಂಗೆಲ್ಲ ಇಲ್ಲ, ಹಂಗ್ ಮಾತಾಡ್ಬೇಡ, ಅಪ್ಪಗ ಅವಮಾನ ಮಾಡ್ದಂಗೆ ಮಾತಾಡ್ಬೇಡ ಅಂತ. ನಮ್ಮಪ್ಪ ಆನೆಸ್ಟ್ ಅವರು ತಂದೆ. ಆಮೇಲೆ 2021 ಅಲ್ಲಿ ನಾನು ಕೋರ್ಟ್ಗೆ ಹೋದೆ. ಅಪ್ಲೈ ಮಾಡಿದೆ. ನನ್ನ ಹೆಸರಲ್ಲಿ ಯಾವ BBMPಗೆ ಅಪ್ಲೈ ಮಾಡಿದ್ರು ಪೇಪರ್ ಸಿಗ್ತಾ ಇರ್ಲಿಲ್ಲ ಮ್ಯಾಮ್. ನಾನು ಬೇರೆಯವ್ರ ಹೆಸರಲ್ಲಿ ಪೇಪರ್ ತಗೊಂಡೆ. ಅಷ್ಟು ಚೀಟ್ ಮಾಡ್ದ, ಅಷ್ಟು ರೂಢಾಗಿ ಬಿಹೇವ್ ಮಾಡ್ತಾನೆ. ಅಣ್ಣ ಸ್ವಲ್ಪ ಇಷ್ಟ ಇತ್ತು ಕೊಡ್ಬೇಕು ತಂಗಿಗಳಿಗೆ ಅಂತ. ಇವಂದು ಪರ್ಮಿಷನ್ ಇದ್ದಿರ ಅಣ್ಣ ಸ್ಟೆಪ್ ಇಡಕ್ ಆಗ್ತಾ ಇರ್ಲಿಲ್ಲ. ಆಮೇಲೆ ಅಣ್ಣನು ತೀರ್ಕೊಂಡ್ರು. ಒಂದು 2 ಇಯರ್ಸ್ ಆಯ್ತು. ಕೋರ್ಟಲ್ಲಿ ಹೋದ್ರೆ ಹೆಂಗೆ ಅವಳು ನನ್ನ ಕೇಸ್ ನಡೆಸ್ತಿ, ನಾನು ಆಪೋಸಿಟ್ ನಾನು ಏನು ಗೆಲ್ಲಕ್ ಆಗಲ್ಲ, ಹಾಗೆಲ್ಲ ಹೇಳ್ಕೊಂಡೇ ಬರ್ತಿದ್ದ. ಅಮ್ಮನ್ ಕರ್ಕೊಂಡೋಗಿ ಸೆಪ್ಟೆಂಬರ್ ಅಲ್ಲಿ ಅದ್ ಮಾಡಿದಾನೆ. ಹಾಗೆ ಅಮ್ಮಗೆ ಓದು ಬರ ಗೊತ್ತಿಲ್ಲ, ಅಮ್ಮಗೆ ರಿಜಿಸ್ಟರ್ ಆಫೀಸ್ಗೆ ಹೋಗ್ತೀನಿ ಗೊತ್ತಿಲ್ಲ, ಏನೋ ಆಧಾರ್ ಕಾರ್ಡ್ ಕರ್ಕೊಂಡು ಹೋಗ್ತಾ ಇದ್ದಾನೆ ಅಂತ ನಂಬಿಕೆಯಾಗಿ ಹೋಗಿ ಅವನೆಲ್ಲ ಸೈನ್ಗಳು ಮಾಡಿಸಿದ್ದಾನೆ. ಅವನ ಹೆಸರಿಗೆ ಎಲ್ಲ ಆಸ್ತಿನೂ ಅವನ ಹೆಸರಿಗೆ ಮಾಡ್ಕೊಂಡಿದ್ದಾನೆ. ಮಲ್ಲೇಶ್ವರಂ ಇದ್ರಲ್ಲಿ ಸಬ್ ರಿಜಿಸ್ಟರ್ ಮಾಡಿದ್ದಾನೆ. ಕೊಡಗೇಳಿ ಮಾಡಿದ್ರೆ ಗೊತ್ತಾಗುತ್ತಲ್ಲ, ಯಾರಾದ್ರೂ ನಮ್ಗೆ ಇನ್ಫಾರ್ಮ್ ಮಾಡ್ಬಿಡ್ತಾರೆ, ನಮ್ಗೆ ಗೊತ್ತಿರೋರು ಯಾರಿಗೆ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಇರೋದು ಅಂತ. ಮಲ್ಲೇಶ್ಪುರದಲ್ಲಿ ಹೋಗಿ ಮಾಡಿದ್ದಾನೆ, ಅವನ ಹೆಸರಿಗೆ ಮಾಡ್ಕೊಂಡಿದ್ದ. ಅದನ್ನ ನಾವು ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದೀವಿ. ಸ್ಟೇ ಇದೆ, ಕೇಸ್ ಇದೆ, ಅವಾಗೂ ಇದನ್ನ ಮಾಡಿದ್ದಾನೆ ಅವನು. ಅಷ್ಟು ಪ್ರೀ ಪ್ಲಾನ್ ಮಾಡಿ ಎಲ್ಲಾನು ಅವನೇ ಮಾಡ್ತಾನೆ. ನಂಗೆ ಹಿಂಗ್ ಮಾಡ್ತಾನೆ ಅಂತ ಗೊತ್ತಿರ್ಲಮ್ಮ, ರಿಜಿಸ್ಟರ್ ಆಫೀಸ್ ಅಂತ ಗೊತ್ತಿರ್ಲಿಲ್ಲ, ಇದನ್ನ ನಾನು ಮಾಡ್ತಾ ಇರ್ಲಿಲ್ಲ ಅಂತಂದ್ರು. ಅಮ್ಮಗೆ ಅಷ್ಟೆಲ್ಲ ಇದಿಲ್ಲ, ಎಷ್ಟು ಇದಿಲ್ಲ, ಪವರ್ ತಿಳುವಳಿಕೆ ಎಲ್ಲ ಇಲ್ಲ. ಗೊತ್ತಿಲ್ದಿರ ಅಮ್ಮಗೆ ಈಗ ಕರ್ಕೊಂಡೋಗಿ ಮಾಡಿದ್ದಾನೆ ಅವನು. ತುಂಬಾ ಮೋಸಗಾರ ರೀ, ತುಂಬಾ ಮೋಸಗಾರ. ಅಮ್ಮನ್ ಕೇಳಿದ್ರೆ ಅಮ್ಮ ಇದೇ ಹೇಳಿರೋ, ನನ್ಗೆ ಗೊತ್ತಿಲ್ಲಮ್ಮ, ನಮ್ಗೆ ಅವನಿಗೆ ಮಾಡ್ತಾನೆ ನಂಗೆ ಗೊತ್ತಿರ್ಲಿಲ್ಲ ಅಂತ. ಅಮ್ಮಗ ಆ ತರ ಎಲ್ಲ ಅವ್ನಿಗೆ ಬರ್ಕೊಡ್ಬೇಕು ಅನ್ನೋ ಆಸೆ ಇರ್ಲಿಲ್ಲ. ಅಮ್ಮಗ್ ಪೇನ್ ಇದೆ, ಇವಾಗ ನೋವಿದೆ ಅಮ್ಮಗೆ, ಈ ತರ ಎಲ್ಲ ಮೋಸ ಮಾಡ್ದ ಅವನು ಅಂತ.